ನೀವೇನಾದರೂ ಒಂದು ಹೊಸ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ, ಹಾಗಾದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಗೈಸ್. ನಾನು ನಿಮಗೆ ಒಂದು ಹೊಸ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಸೊ ನೀವು ಜಿಮೇಲ್ ಅಕೌಂಟ್ನ ಹೊಸ್ದಾಗಿ ಓಪನ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಆ್ಯಪ್ ಇರುತ್ತೆ. ಈ ಒಂದು ಜಿಮೇಲ್ ಆ್ಯಪನ್ನು ಫಸ್ಟು ನೀವು ಓಪನ್ ಮಾಡಿಕೊಡಿ. ತುಂಬ ಜನ ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದೆ ಅಂತಂದರೆ ಈ ಥರ ಬರುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ನಿಮ್ಗೆ ಇಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಬಂದುಬಿಡುತ್ತೆ. ಸೊ ನಿಮಗೆ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಕಸ್ಮಾತ್ ನಿಮ್ಮ ಹತ್ರ ಬೇರೆ ಅಕೌಂಟ್ಗಳಿದೆ, ಅದ್ರ ಮಧ್ಯೆ ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮ ಪ್ರೊಫೈಲ್ದು ಒಂದು ಫೋಟೋ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಆ್ಯಡ್ ಅನದರ್ ಅಕೌಂಟ್ ಅಂತ. ಸೊ ಆ್ಯಡ್ ಅನದರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆ್ಯಡ್ ಅನದರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಜಿಮೇಲ್ ಆ್ಯಪ್ ಓಪನ್ ಮಾಡಿದವ್ರು ಇದೇ ಥರ ಫಸ್ಟೇ ಬಂದುಬಿಡುತ್ತೆ. ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇಲ್ಲ ಅಂತಂದರೆ. ಜಿಮೇಲ್ ಅಕೌಂಟ್ ಇರೋರು ಮಾತ್ರ ಈ ಥರ ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವು ಗೂಗಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗೂಗಲ್ ಅಂತಿದೆ ನೋಡಿ, ಈ ಗೂಗಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೀವು ಅಲ್ಲಿ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಸೈನ್ ಇನ್ ಅಂತ ಬರುತ್ತೆ. ನೀವು ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆ. ಈ ಒಂದು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಫಾರ್ ಮೈ ಪರ್ಸ್ನಲ್ ಯೂಸು, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ. ಸೊ ನಾನಿಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಜಿಮೇಲ್ ಕ್ರಿಯೇಟ್ ಮಾಡೋರು ಫಾರ್ ಮೈ ಪರ್ಸ್ನಲ್ ಯೂಸ್ಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ. ಫಸ್ಟ್ ನೇಮ್ ಕೇಳುತ್ತೆ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ನಿಮ್ಮ ಒಂದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ನ ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ನ ಮಾಡಿ ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನೆಕ್ಸ್ಟು ನಿಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಮಂತನ್ನ ಹಾಕಿ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ರಿ ಅನ್ನೋದನ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು ಇವಾಗ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ದಿನಾಂಕ, ನೀವು ಯಾವ ತಾರೀಕು ಹುಟ್ಟಿದ್ರಿ ಅನ್ನೋದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಆ್ಯಂಡ್ ಅದ್ರ ಜೊತೆಗೆ ಇಯರ್ ಅಂತಿದೆ, ನೀವು ಯಾವ ವರ್ಷದಲ್ಲಿ ಹುಟ್ಟಿದ್ರಿ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಅದಾದ ನಂತರ ಸೊ ನಿಮ್ಗೆ ಇಲ್ಲಿ ಜೆಂಡರ್ ಅಂತಿದೆ, ಇಲ್ಲಿ ನೀವು ಮೇಲ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ, ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲೇ ನಿಮ್ಗೆ ಯಾವುದಾದ್ರು ಇಮೇಲ್ ಐ ಡಿ ಇಷ್ಟ ಆಯಿತು ಅಂತಂದರೆ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಗೆ ಇಷ್ಟವಾಗಿರುವಂಥ ಒಂದು ಜಿಮೇಲ್ ಐ ಡಿನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಟೈಪ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಈಗ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಈ ಥರ ಬರುತ್ತೆ. ಒಂದು ಪಾಸ್ವರ್ಡ್ನ ಇಟ್ಕೊಳ್ಳೋದು ಕೇಳುತ್ತೆ. ನಿಮ್ಗೆ ಇಷ್ಟವಾಗಿರುವಂಥ ಪಾಸ್ವರ್ಡ್ನ ಇಟ್ಕೊಳ್ಳಿ. ಸೊ ಆ ಪಾಸ್ವರ್ಡ್ನ ನೀವು ಮರಿಬಾರ್ದು, ಅದೇ ನಿಮ್ಮ ಒಂದು ಜಿಮೇಲ್ ಐ ಡಿ ಪಾಸ್ವರ್ಡ್ ಆಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಆ್ಯಡ್ ಎ ಫೋನ್ ನಂಬರ್ ಅಂತ ಬರುತ್ತೆ. ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ಕೊಳ್ಬೋದು ಇಷ್ಟ ಇದ್ದರೆ. ಇಲ್ಲ ಅಂತಂದರೆ ಸೊ ಇಲ್ಲಿ ನೀವು ಸ್ಕಿಪ್ ಅಂತ ಕೊಡ್ಬೋದು. ಇವಾಗ ಸದ್ಯಕ್ಕೆ ನಾನು ಸ್ಕಿಪ್ ಅಂತ ಕೊಡ್ತೀನಿ. ಸೊ ಸ್ಕಿಪ್ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ, ರಿವ್ಯೂವರ್ ಅಕೌಂಟ್ ಇನ್ಫೋ ಅಂತ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಈಗ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಮಾಡಿ ಐ ಅಗ್ರಿ ಅಂತ ಕೊಡಿ. ಸೊ ಈ ಅಗ್ರಿ ಅಂತ ಕೊಟ್ಟ ಮೇಲೆ ಸೊ ಇದು ನಿಮಗೆ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗಿ ನೆಕ್ಸ್ಟ್ ಸ್ಟೆಪ್ಪು ಬರುತ್ತೆ. ಸೊ ಈಗ ನಿಮ್ಮ ಒಂದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗಿಬಿಡುತ್ತೆ. ನೀವು ಇಲ್ಲಿ ನೋಡ್ಬೋದು ನನ್ನ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗೇ ಹೋಯಿತು. ಸೊ ಈಗ ನನಗೆ ಹೊಸ್ದಾಗಿ ಆಟೋಮೆಟಿಕಲಿ ಅದೇ ಬ್ಯಾಕಿಗೆ ಬಂದುಬಿಡ್ತು. ನನ್ನ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಅಂತ ಬಂದಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ಎಲ್ಲವನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಸೊ ಇಲ್ಲಿ ನಿಮಗೆ ಜಿಮೇಲ್ ಅಕೌಂಟ್ ಇವಾಗ ಕ್ರಿಯೇಟ್ ಆಗಿದೆ. ಇವಾಗ ನೀವು ಜಿಮೇಲ್ ಆ್ಯಪನ್ನು ಓಪನ್ ಮಾಡಿದ್ರೆ ಆ ಒಂದು ಹೊಸ ಅಕೌಂಟು ಇವಾಗ ಲಾಗಿನ್ ಆಗಿರುತ್ತೆ. ಸೊ ಈ ರೀತಿ ನೀವು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಹೊಸದಾಗಿ.